ನೋಡೋಣ ನಾನು ಹೇಗಿರುತ್ತೆ ಅಂತ. ಅದರಿಂದಲೇ ನೀವು ಸಿಕ್ಕಿದ್ದು ನಮಗೆ. ಈ ಇನ್ಸ್ಟಾಗ್ರಾಮ್ ಅವೆಲ್ಲ ನಾವು ಹಾಕಿದ್ದಲ್ಲ. ಇನ್ಫಾರ್ಮ್ ಮಾಡಬೇಕು. ಇನ್ಫಾರ್ಮ್ ಮಾಡಿಲ್ಲ ಏನಿಲ್ಲ. ಒಳ್ಳೆ ಸೀನ್ ಆಗಿದೆ. ನಮ್ಮ ಬ್ರೋ ಎಲ್ಲೋಗಿದಾರೋ ಗೊತ್ತಿಲ್ಲ. ನಾವು ಇದು ಯಾವುದೋ ವಿಲೇಜ್ ನೋಡಿ, ಮುಂದೆ ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಹತ್ತಿ. 110 ರೂಪಾಯಿ ಒಂದು ಕದ ಮೇಡ 190 ಸೈಫ್ ಖಾನ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ ಅಣ್ಣ ರೂಮ್ಸ್ ಇದೆಯಾ? ಇಬ್ರು ಬೆಂಗಳೂರು ಏಕೆ ಇದೆಯಾ? ಎಷ್ಟು? ಇಬ್ಬರಿಗೆ ಸರಿ. ಎಲ್ಲಿ ರೂಮು? ಇಲ್ಲಿ ಮುಂದೆನಾ? ಒಳಗಡೆನಾ? ಸ್ನಾನಕ್ಕೆಲ್ಲ ಹೆಂಗೆ? ಓಕೆ ಬ್ರೋ. ಬಾತ್ರೂಮ್ ಎಲ್ಲರಿಂದ ಒಂದೇ ಇರುತ್ತಂತ. ಅದೇ ನಾನು ಅದೇ ಸರಿ ಓಕೆ. ತೋರಿಸ್ಬೋದಾ ರೂಮು? ತೋರಿಸ್ತೀರಾ? ಇದೆಷ್ಟು ಇರ್ತದೆ? ಇಷ್ಟನೇ ಇರೋದು. ಆಲ್ಮೋಸ್ಟ್ ಎಲ್ಲ ರೂಮ್ ಇಷ್ಟ ಇರೋದು. ಬಟ್ ಅದೊಂದು ವಾಶ್ರೂಮ್ ಇರುತ್ತೆ ಅಷ್ಟೇ. 1500 ಒಬ್ಬರಿಗೆ 24 ಅವರ್ಸ್ ಅಂತದೆ. 24 ಅವರ್ಸು ಕೊಡಲ್ಲ. ಒಂದಿಟ್ಟು ಈ ಟೈಮ್ ತಗೊಂಡ್ರೆ ನಾಳೆ ಈ ಟೈಮ್ಗೆ ನಾವು ನಾಳೆ ಟೈಮ್ಗೆಲ್ಲ ಬೆಳಿಗ್ಗೆ. ಮತ್ತು ಸ್ನಾನ ಮಾಡೋದು ಇದು ಇದು ಸ್ನಾನಕ್ಕೆ ಅದೇ ಗುರುಗಳೇ. ಸ್ನಾನಕ್ಕೆ ಹೆಂಗೆ? ಹೌದಾ? ಅದೇ ವಾಶ್ರೂಮ್ ನಾರ್ಮಲ್ ಆಗಿ ಈ ಥರ ಎಲ್ಲರಿಂದ ಬಂದಿರೋ. ಏನು ಮಾಡೋಣ? ಈ ಥರ ನೆಲ್ಲಿ ಇರುತ್ತೆ ಒಳಗಡೆ. ಔಟ್ ಸೈಡು ಸ್ನಾನ ಮಾಡ್ಕೊಂಡು ವಾಶ್ರೂಮು ಸಪ್ರೇಟಾಗಿರುತ್ತೆ. ಬೇರೆ ಕಡೆ ಹೋಗ್ತೀನಿ ಅಂತಂದ್ರೆ ಇದೀನೇ ಇರ್ತದೆ. ಅದಕ್ಕಾಗಿ ಸರಿ, ಇನ್ನೇನು ಮಾಡೋದು? ಸರಿ ಕೊಡಿ ಗುರುಗಳೇ. ನಮ್ಮ ಹತ್ರ ಕ್ಯಾಶ್ ಇಲ್ಲ, ಒಂದು ಟ್ರಾನ್ಸಾಕ್ಷನ್ ಅಷ್ಟೇ. ಅದು ಅದೇನು ಗುರುಗಳದ್ದು 400 ಓನ್ಲಿ. ಒಂದು ಇನ್ಸ್ಟಾಗ್ರಾಮೇ ಕಾರಣ ಅಲ್ಲ, ಒಬ್ಬ ಮಾಡಿದೆ ನಮ್ಗೆ ಸಾಕಾಗ್ಯದ. ರೈಟ್ ಪ್ರೈಸ್ ರಾಂಗ್ ಹೇಳಿದಾರೆ ಅಷ್ಟೇ. ನಿಮಗೆ ಬಿಸ್ನೆಸ್ ಚೆನ್ನಾಗಿದೆ, ನೀವು ಅವ್ರು ಕರೆಕ್ಟಾಗಿ ಹೇಳ್ಬೇಕಾಯ್ತು. ನೋಡಪ್ಪ MRP ಇಷ್ಟಿದೆ ಹಾಕಿ ಅಂತ ಹೇಳಿಲ್ಲ ಒಟ್ಟಲ್ಲಿ ನೀವು. ಇಲ್ಲಿ ನೋಡಿ 400 ರೂಪಾಯಿ ಅಂತ ಇಬ್ಬರಿಗೆ. ಇನ್ಸ್ಟಾಗ್ರಾಮಲ್ಲಿ ಎಲ್ಲ 150 ರೂಪಾಯಿ ಅಂತ ಹಾಕಿದ್ದಾರೆ. ಅವ್ರು ಬರ್ಕೊಂಡು ನೋಡಿ, ನಾನು ಹೇಳಿ ಇಲ್ಲ ಅವ್ರು ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾವ್ದು ರೂಮು? ಬ್ರೋ, ಯಾಕಂದ್ರೆ ನೀವು ಕೇಳಿ ನೋಡಿ. ಅಲ್ಲ, ಯಾವ ರೂಮ್ ಕೊಟ್ಟಿರೋದು? ಇದೇನಾ? ನೋಡೋಣ ನಾನು ಹೇಗಿರುತ್ತೆ ಅಂತ. ಬೆಟರ್. ಅಂದ್ರೆ ಇದೇ ತರ ಇದಕ್ಕಿಂತ ಚಿಕ್ಕ ರೂಮ್ ಇರುತ್ತೆ. ಒಂದು ಮಂಚ ಹಾಕ್ಬೋದು. ನಾನು ನಮ್ಮ ಅಣ್ಣ ಇಬ್ರು ಸ್ಟೇ ಆಗಿದ್ವಿ ಲಾಸ್ಟ್ ಇಯರ್ ಅಲ್ಲಿ. 1700 ರೂಪಾಯಿ ತಗೊಂಡಿದ್ದ ನೋಡಿ. ಇದು ಬೆಡ್ ಇಬ್ರು ಹೋಗ್ಬೋದು ಆರಾಮಾಗಿ. ವಾಶ್ರೂಮ್ಗೆ ಔಟ್ ಸೈಡ್ ಇದೆ, ಅಲ್ಲಿದೆ. ಮಾಡ್ಕೊಂಡು ಅಲ್ಲೇ ಇರ್ಬೋದು. ಮಸ್ತಾಗಿದೆ ಅದು. ಓಕೆ, ಬೆಟರ್. 400 ರೂಪೀಸ್ ಅಂದ್ರೆ ಬೆಟರ್ ಅಲ್ವಾ ಇಬ್ರಿಗೂ? ಬೇರೆ ಕಡೆ ಎಲ್ಲ 1000 ಎಲ್ಲ ಕೇಳ್ತಾರೆ. ಬೈಕ್ಸ್ ಎಲ್ಲ ಇಲ್ಲಿ ಒಳಗೆ ಇಲ್ಲಿ ಹಾಕೋದಾ? ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ ಇನ್ಸ್ಟಾಗ್ರಾಮ್ನಲ್ಲಿ. ಇಲ್ಲ ಹಾಕೋದು ಏನು ಬೈಕು? ಬೈಕ್ಗಳು ಅಲ್ಲಿ ಹಾಕ್ಬಿಡೋ ಮುಂದೆ. ನಾವು ಫಸ್ಟು ಏನಿದೆ. A few moments later. ದರ್ಶನ ಎಲ್ಲ ಆಯಿತು. ಆಚೆಗೆ ಬಂದು ಸ್ವಲ್ಪ ಕುತ್ಕೊಂಡು, ಇನ್ನು ನಮ್ಮ ಬ್ರದರ್ ಇನ್ನೂ ಒಳಗಡೆ ಇನ್ನೂ ಬಂದೇ ಇಲ್ಲ.
ಎಷ್ಟು ಜನ ಇದೆ ನೋಡಿ, ಫುಲ್ಲು ರಶ್. ಇನ್ನೇ ದರ್ಶನ ಮಾಡೋಕ್ಕೆ ಅಷ್ಟೊಂದು ರಶ್ ಇಲ್ಲ, ಆಚೆ ಫುಲ್ಲು ಜನ ಇದ್ದಾರೆ. ಈಗ ಇಲ್ಲಿಂದ ಪ್ರಸಾದ ತಗೊಂಡು ಮತ್ತೆ ರೂಮ್ಗೆ ಮತ್ತು ಮಾರ್ನಿಂಗು ಒಂದು ಸತಿ ಬರೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಆದರೆ ಬರ್ತೀನಿ ಇಲ್ಲಂದ್ರೆ ಇಲ್ಲ. ಎಷ್ಟು ಜನ ಇದ್ದಾರೆ ನೋಡಿ, ಸಗದಾಗಿದೆ ಇದು ಮಾತ್ರ. Day 2. ಈಗ ದರ್ಶನ ಎಲ್ಲ ಆಯಿತು, ಟೈಮ್ ಬಂದು ಈಗ 1 o'clock ಆಗಿದೆ. ಈಗ ರೂಮಿಂದ ಬಿಡ್ತಾ ಇದ್ದೀರಿ. ಇನ್ನು ನಿಮಗೆ ಒಂದು ಸರ್ಪ್ರೈಸ್ ಅಂತ ಹೇಳಿದ್ದಲ್ಲ, ನಮ್ಮ ಜೊತೆಗೆ ಇನ್ನೊಬ್ಬರು ಜಾಯ್ನ್ ಆಗ್ತಾರೆ ಅಂತ ಹೇಳಿದ್ದು. ಅವರು ಯಾರು ಅಂತ ತೋರಿಸ್ತೀನಿ ಬನ್ನಿ. ಈಗ ಇಲ್ಲಿಂದ ರೂಮ್ ವೆಕೇಟ್ ಮಾಡ್ಕೊಂಡು ಹೋಗ್ತಾ ಇರೋದೆ. ನಮ್ಮ ಇನ್ನೊಂದು ಬೈಕ್ಗೆ ಸ್ವಲ್ಪ ಲಗೇಜ್ ಮೌಂಟ್ ಮಾಡ್ತಾ ಇದ್ದಾರೆ. ನೋಡೋಣ ಬನ್ನಿ. ಹಿಂದೆ ಇದೆ ನೋಡಿ, ಅಲ್ಲಿ ಯಾರಿಬ್ರು ನೋಡಿದ್ರೆ ಯಾರು ಅಂತ ನೋಡಿ, ದೊಡ್ಡ ಸಂಗಪಲ್ಲು ಇವರೇ. ನಿಂದೆ ಮಿಸ್ ಆಗಿ ಇವತ್ತು ತಪ್ಸ್ಕೊಂಡ್ ಬಂದ್ಬಿಟ್ಟು ಈಗ ಇಲ್ಲಿಂದ ಹೋಗೋದೆ. ವಿಕೆಟ್ ಆಯಿತು. ರಿಟರ್ನ್ 100 rupees ಕೊಡಬೇಕು, ತಗೊಂಡು ಹೋಗ್ತಾ ಇರೋದೆ. ನಾವು ಅದು ನೋಡೇ ಬಂದಿದ್ದು ನಿನ್ನೆ. ಏನೇ ಕೇಳಿದ್ರಿ ಅಷ್ಟೇ, ನಮಗೆ 400 ರೂಪಾಯಿ ಸಿಕ್ಕಿದ್ದೆ ಹೆಚ್ಚು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ. ಅವರು ಫೇಕ್ ಹೇಳಾರಲ್ಲ, ಬೇಕ್ರಿ. ಅಟ್ಲೀಸ್ಟ್ ಇಲ್ಲಿ ರೆಕಾರ್ಡ್ ಮಾಡಿದ್ಮೇಲೆ ನಮ್ಮನ್ನು ಇನ್ಫಾರ್ಮ್ ಮಾಡಬೇಕು. ಇನ್ಫಾರ್ಮ್ ಮಾಡಿಲ್ಲ, ಏನಿಲ್ಲ. ಅಲ್ಲಿ ಯಾರ ಹೇಳಿದ ಮಾತು ಕೇಳ್ತಾರ, ಹಾಕ್ತಾರ. ಕರೆಕ್ಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಆಗಿಲ್ಲ. ಇಲ್ಲಿ ಅವ್ರು ಬಂದು ಸ್ಟೇನೂ ಆಗಿಲ್ಲ, ಏನೂ ಆಗಿಲ್ಲ. ಹಿಂಗ್ ಬಂದು ವಿಸಿಟರ್ಸ್ ಅಷ್ಟೇ. ಅವರು ಇಲ್ಲಿ ಎದುರುಗಡೆ ಹೋಟ್ಲಿಗೆ ಬಂದಿರ್ತಾರೆ, ಬಂದಾಗ ಇಲ್ಲಿ ನೋಡ್ಕೊಂಡು ಸುಮ್ಮನೆ ರೆಕಾರ್ಡ್ ಮಾಡ್ಕೊಂಡು ಹೋಗಿರೋದು. ಹಾಕೋದೇನೋ ಹಾಕ್ಲಿ, ಆದ್ರೆ ಕರೆಕ್ಟ್ ಇನ್ಫಾರ್ಮೇಶನ್ ಹಾಕುತ್ತಲ್ಲ. ಈಗ ನೋಡಿ, ಆ ಥರ ಫೇಕೆಲ್ಲ ಹಾಕ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಈಗ ಹೋಗೋದೆ, ಹೊರಡೋದೆ. ಬ್ರೋ ಹಾಂ, ನಾನು ಮಾಡಿದೆ. ಬೇಕಾ? ಸೆಂಟ್ರಲ್ ಹೇಳಿ. ಸಾಕಾ? ಇಲ್ಲ ನಡೀರಂಗೆ ಬಿಡ್ತಾರಾ? ಓಹೋ, ಏನು ಜನ ಇದ್ದಾರೆ ನೋಡಿ ಈ ಕಡೆ. ಸಂಡೇ ಫುಲ್ಲು ರಶ್ ಇವತ್ತು. ಅಂದರೆ ನಮಗೆ ದರ್ಶನ 3 times ಆಯಿತು ಇವತ್ತಿಗೆ. ನಿನ್ನೆ ನೈಟು 1 ಟೈಮು, ಈಗ ಮಾರ್ನಿಂಗ್ 2 times. ಇಲ್ಲೆಲ್ಲ ಬಿಡಲ್ಲ ಬ್ರೋ. ಜೈ ಗುರು ರಾಘವೇಂದ್ರ. ನೋಡಿ, ಫುಲ್ಲು ಸಾಕಾದ ಬಿಸಿಲು ಈ ಕಡೆ. ಅಲ್ಲಿ ಎಂಡಿಗಾಗಿ ಒಂದು ನಿಲ್ಸು ಫೋಟೋ ತಗೋತೀನಿ. ಎಲ್ಲಿ? ಅಲ್ಲ, ಫುಲ್ ಎಂಡಿಗೆ ಇದೆಯಲ್ಲ.
ಈಗ ಇಲ್ಲಿಂದ ಡೈರೆಕ್ಟ್ ಬೆಂಗಳೂರಿಗೆ. ಇಲ್ಲ ತ್ರೀ 400 ಕಿಲೋಮೀಟರ್ಸ್ ಇದೆ ಹತ್ತತ್ರ. ಇವರು ಇನ್ನೊಬ್ಬರು ನಮ್ಮ ಮಹಂತೇಶ್ ಅವ್ರು ಬಂದಿದ್ದು ನೈಟು ಟ್ರೈನಲ್ಲಿ ಬಂದಿದ್ದಾರೆ ಅವರು. ಈಗ ಅವರು ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಖತ್ ಬಿಸಿಲು ಗುರು ಈ ಕಡೆ. ಇಲ್ಲಿ ನಿಯರ್ ಪ್ಲೇಸ್ಗಳೆಲ್ಲ ನೋಡ್ಕೊಂಡು ಹೋಗ್ಬೋದಾಗಿತ್ತು, ಆದರೆ ಸುಮ್ಮನೆ ಇವಾಗ ಟೈಮ್ ಆಗಿಬಿಟ್ಟಿದೆ. ಈಗ 1:20 ನಾವು ಹೋಗೋಷ್ಟರಲ್ಲಿ ನೈಟ್ 10 ಗಂಟೆ 11 ಗಂಟೆ ಆಗುತ್ತೆ. ಇಲ್ಲಿಂದ 8 ಅವರ್ಸು 8 to 50 ಮಿನಿಟ್ಸ್ ತೋರಿಸ್ತು. 8 hours 15 minutes. ರೂಮು ಅಷ್ಟೇ, ರೂಮು ಚೆನ್ನಾಗಿತ್ತು. ಯಾರಾದರೂ ನೆಕ್ಸ್ಟ್ ಟೈಮ್ ಬರೋರು ಇದೆ ಧರ್ಮಸ್ಥಳಕ್ಕೆ, ಧರ್ಮಸ್ಥಳ ಅಂತ ಇದ್ದೀನಿ, ಮಂತ್ರಾಲಯಕ್ಕೆ, ಅದು ಹುಬ್ಬಳ್ಳಿ ಧರ್ಮಶಾಲಾ ಅಂತ. ಇಬ್ಬರಿಗೆ 400 rupees. ಚೆನ್ನಾಗಿರುತ್ತೆ ರೂಮ್. ಅದು ಬೇರೆ ಕಡೆ ಅದು ಹೋದರೆ ಅದೇ ನೀವು ಮಿನಿಮಮ್ ಒಂದು 2000 ಆದರೂ ಕೇಳ್ತಾರೆ ರೂಮ್ಗೆ. ಇಲ್ಲೇನಾಗುತ್ತಲ್ಲ ಇವಾಗ 400 rupees 24 hours. ಈಗ ಡೈರೆಕ್ಟು ಬಂದಿರೋ ರೂಟ್ ಅನ್ಕೊತೀನಿ, ಹೊಸ ರೂಟ್ ಯಾವುದು ಗೊತ್ತಿಲ್ಲ. ಜೈ ಗುರು ರಾಘವೇಂದ್ರ. ಫ್ಯೂಯಲ್ ಬೇರೆ ಇಲ್ಲ, ಫ್ಯೂಯಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸಿ ಡೈರೆಕ್ಟ್ ಬೆಂಗಳೂರೇ. ಎಲ್ಲೋದ್ರೂ ಗೊತ್ತಿಲ್ಲ. ನೋಡಿ ಮುಂದೆ ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಹತ್ತಿ. ಈ ಕಡೆ ನೋಡಿದ್ರೆ ಫುಲ್ಲು ಮೆಣಸಿನ್ಕಾಯಿ, ಎಲ್ಲಿ ನೋಡಿದ್ರು ಫುಲ್ಲು ಹತ್ತಿ ಹಾಕ್ಬಿಟ್ಟಿದ್ದಾರೆ. ನೋಡಿ ಈ ಕಡೆ ಭೂಮಿ ಎಲ್ಲ ಕಪ್ಪಾಗಿರೋದು. ಇನ್ನು ಒಂದು 100 ಕಿಲೋಮೀಟರ್ಸ್ ಹೋದ್ರೆ ಮಹಾರಾಷ್ಟ್ರ ಬರುತ್ತೆ, ಶಿರ್ಡಿಗಿದೆ ರೂಟು. ಈ ಕಡೆ ಎಲ್ಲ ಭೂಮಿ ಎಲ್ಲ ಕಪ್ಪಾಗಿರೋದು. ಮೆಣಸಿನ್ಕಾಯಿ ಹತ್ತಿ ಬಿಟ್ಟು ಇನ್ನೇನು ಕಾಣಿಸ್ತಾ ಇಲ್ಲ. ಈಗ ಒಳ್ಳೆ ಸೀನ್ ಆಗಿತ್ತು. ನಾವು ಸ್ಟ್ರೈಟಾಗಿ ಹೋಗ್ಬಿಟ್ಟಿದ್ರೆ 5 ಕಿಲೋಮೀಟ್ರು. ಇವ್ರು ನೋಡಿದ್ರೆ ಇಲ್ಲಿ ಆಂಜನೇಯ ಸ್ವಾಮಿ ಇದ್ದಾರಲ್ಲ ಮಂತ್ರಾಲಯ ಆ ಸೈಡು, ಅಲ್ಲಿಗೆ ಬಂದಿದ್ದಾರೆ. ಮತ್ತೆ ರಿವರ್ಸ್ ಹೊಡ್ಕೊಂಡು ಬಂದಿದೆ. ಇದು ಯಾವುದೋ ರೂಟಲ್ಲಿ ಹೋಗ್ತಾ ಇದೆ. ಇದು ಯಾವ್ದು ನಾನು ಮ್ಯಾಪ್ ಹಾಕಿಲ್ಲ, ನೋಡಬೇಕು. ನೋಡಿ ಈ ಕಡೆ ಎಕರೆಗಳೆಲ್ಲ ಫುಲ್ ಹತ್ತಿದೆ. ಇದು ಮಳೆ ಬಂದರೆ ಹೋಗಲ್ಲ ಇವು. ಮಳೆ ಬಿದ್ದರೆ ಅದೇ ಇದು 2ನೇ ಫುಲ್ ಟ್ಯಾಂಕು. ఫుల్ ట్యాంక్ ఇక్కడే మన 109 ఏం 110 రూపాయలు ఉంది కదా మేడం. 109 109 అక్కడ మా బెంగళూరులో 100 రూపాయలు. మామూలు రాష్ట్రం వేరే. 6.5 hours later. ಈಗ ಒಳ್ಳೆ ಸೀನ್ ಆಗಿದೆ. ನಮ್ಮ ಬ್ರೋ ಎಲ್ಲೋಗಿದ್ದಾರೋ ಗೊತ್ತಿಲ್ಲ. ನಾವು ಇದು ಯಾವುದೋ ವಿಲೇಜ್ ರೋಡ್ ಸಿಕ್ಕಿದೆ, ಇದ್ರಲ್ಲಿ ಹೋಗ್ತಾ ಇದ್ದೀರಿ. ಅವ್ರೀಗ ಎಲ್ಲಿದ್ದಾರೋ ಏನೂ ಗೊತ್ತಿಲ್ಲ. ಅವರು ಸೇಮ್ ಇದೇ ರೂಟಲ್ಲಿ ಬಂದಿದ್ದಾರೆ, ಆದರೆ ಈಗ ಎಲ್ಲಿದ್ದಾರೋ ಗೊತ್ತಿಲ್ಲ. ಈಗ ಲೈವ್ ಲೊಕೇಶನ್ ಹಾಕೊಂಡು ಹೋಗ್ತಾ ಇದ್ದೀರಿ ಅವ್ರ ಹತ್ರ. ಯಾವುದೋ ಹೈವೇ ಗೊತ್ತಿಲ್ಲ ಗುರು, ಒಂದು ಚಿಕ್ಕ ಈ ಥರ ಸಿಂಗಲ್ ಹೈವೇ ಇದೆ. ಈ ಕಡೆ ವಿಲೇಜಸ್ ಮಾತ್ರ ಸಾಕಾಗಿದೆ. ಆದರೆ ಈ ಬಿಸಿಲಲ್ಲಿ ಅದು ಹೆಂಗಿರ್ತಾರೆ ಏನೋ ಗೊತ್ತಿಲ್ಲ ಈ ಕಡೆ ಎಲ್ಲ.
ಬಳ್ಳಾರಿ ತೋರಿಸೋದು ಈ ಕಡೆ, ಈ ಕಡೆ ಕರ್ನೂಲ್ ಈ ಕಡೆ. ಹಾಂ ನಿನ್ನೆ ಹೇಳಿದ್ದು ಇಲ್ಲೋ ಅದೇ ರೋಡಿಗೆ ಬಂದರೆ ಗುರು ಇವತ್ತು. ಆ ಕಡೆನಾ? ಇದೇ ರೋಡಲ್ಲಿ ನಿನ್ನೆ ಹೋಗಿದ್ದು, ಈಗ ನೆಕ್ಸ್ಟ್ ಇದೇ ರೋಡಲ್ಲಿ ಹೋಗ್ತಾ ಇದ್ದೇವೆ. ಈಗ ತಾನೇ ಹೇಳಿದೆ ಜಸ್ಟ್. ನೋಡಿ ಕಿತ್ತು ಕೆರೆ ಹಿಡಿದಿದೆ ರೋಡು. ಈಗ ಅವರೆಲ್ಲ ಅವರಂತೆ ನೋಡಿ ಈ ಕಡೆ ಈ ಥರ ಸಿಂಗಲ್ ಹೈವೇ ಫುಲ್ಲು ಸಾಕಾಗಿದೆ ರೋಡ್ ಮಾತ್ರ. ಇದು ಅದೇ ಚಿಕ್ಕದು. ನಮ್ಮವ್ರು ಎಲ್ಲೋಗಿದ್ದಾರೋ ಏನೋ ಒಂದೂ ಗೊತ್ತಿಲ್ಲ. ನೋಡೋಣ ಬನ್ನಿ ಎಲ್ಲಿದ್ದಾರೋ. ಏನು ಫುಲ್ಲು ಈಜು ಕೊಟ್ಟಚ್ಚ మేము కొట్టచ్చా? యూట్యూబ్లో ఫేస్బుక్లో న్యూస్ ఛానల్లో ఇట్లే వస్తారంతా మీరు అమెంట్కే? యాడ్రా నేనేడ్రా నన్ను యాక్లా ఇంకా అంటాయ్యా ఇట్లే వస్తా. ఏ ಬರ್ರಾ ಬಾ ಹೋಗೋಣ. ಈ ಬಿಸಿಲು ಸುಡ್ತಾ ಇದೆ. ಇವು ಏನಾರು ಒಳ್ಳೆ ಹೋಗಿ ಬಿದ್ದರೆ ಒಳ್ಳೆ ತಣ್ಣಗಾಡ್ತದೆ. ಏ ಬನ್ನಿ ಬ್ರೋ. ಯಾರೋ ಇವನು? ಇಲ್ಲ ಸುಂದ್ರ ನೋಡ ಕೋತಿ ನನ್ನ ಮಗ ಇದ್ದಂಗ ಅವನೇ ಸುಂದ್ರ ಅಂತೆ. ಸೈಫ್ ಖಾನ್ ತೇರಿಕ ಬನ್ನಿ ಬ್ರೋ, ನಾವು ಹೋಗ್ತಾ ಇದ್ದೀವಿ ಬರ್ರಿ. ಜಸ್ಟ್ ಟೀ ಬ್ರೇಕ್ ಹಾಕಿದ್ರೆ ಇಲ್ಲಿಂದ ಏನು ಬ್ರೋ ಅದು ಎಲ್ಲಮ್ಮನ ಜಾತ್ರೆಯಲ್ಲಿ ಎಮ್ಮೆ ಕಡೆಯವರಿದ್ದಾನೆ. ಇಲ್ಲಿಂದ 304 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಒಂದು 8 ಅವರ್ಸ್ ಎಲ್ಲ ತೋರಿಸ್ತಾ ಇದೆ. ಈ ರೋಡ್ ಫುಲ್ಲು ಕಿತ್ತು ತುಕಾಲಿ ಆಗಿದೆ. ಹೋಗೋಣ. ನಿನ್ನೇನು ಸೇಮ್ ಇದೇ ರೋಡಲ್ಲಿ ಬಂದಿದ್ದು, ಇವತ್ತು ಇದೇ ರೋಡು. ಅಂದರೆ ಅದು ಯಾವುದೋ ರೋಡ್ ಚೆನ್ನಾಗಿತ್ತು, ಚಿಕ್ಕದಾದ್ರೂ ಪರವಾಗಿಲ್ಲ. ಅದು ಈ ರೋಡ್ ನೋಡಿ ಬನ್ನಿ ನೀವು ಹೆಂಗೈತೆ ಅಂತ. ಆಹಾ, ಸ್ವಲ್ಪ ನಿಲ್ಲಿಸಿದ್ರೆ ಸಾಕು. ಇಲ್ಲಿ ಫುಲ್ಲು ಸೆಕೆ. ಈಗ ನೆಕ್ಸ್ಟ್ ಇಲ್ಲಿಂದ ಗುತ್ತಿ, ಆಮೇಲೆ ಅನಂತಪುರಂ, ಆಮೇಲೆ ಕರ್ನಾಟಕ ಬರುತ್ತೆ. ಅಲ್ಲ ರೋಡಲ್ಲಿ ಬಿಟ್ಬಿಟ್ಟು ಅಲ್ಲಾಗ ನಿಂತ್ಕೊಂಡವ್ರೆ. ಈಗ ಅದೇ ಸೇಮ್ ರೂಟೆ. ಸ್ವಲ್ಪ ಹೈವೇವರೆಗೆ ಹೋಗೋವರೆಗೂ ಕಷ್ಟ. ಆಮೇಲೆ ನೋಡಿ ಇಂಥ ನನ್ನ ಮಕ್ಕಳಿಗೆಲ್ಲ ಏನು ಹೇಳೋದು. ಬರ್ತಾನೆ ಇರ್ತಾರೆ ಮೇಲೆ ಈ ಕಡೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಓಡಿಸ್ಬೇಕು. ನೈಟ್ ಟೈಮ್ ಮಾತ್ರ ಈ ರೋಡಲ್ಲಿ ಟ್ರಾವೆಲ್ ಮಾಡ್ಬಾರ್ದು.
302 ಇದೆ ಬೆಂಗಳೂರು. ಟೈಮ್ ಬಂದೀಗ 3:51, 4 ಗಂಟೆ ಆಗ್ತಾ ಬರ್ತಾಯಿದೆ. ಮಿನಿಮಮ್ 10 o'clock ಹೋಗ್ಬಿಡ್ತೀವಿ ಅನ್ಕೊತೀವಿ. ನೋಡೋಣ ಬನ್ನಿ. ಹೈವೇ ಸಿಕ್ಕಿದ್ರೆ ಸಾಕು, ಈ ರೋಡಲ್ಲೆಲ್ಲ ಹೊಡೆಯೋಕ್ಕೆ ಆಗಲ್ಲ. ಇನ್ನೊಂದು ಸ್ಮಾಲ್ ಬ್ರೇಕ್ ಆಯಿತು. ಈಗ ಇದ್ರಿ ನಾವು ಗುತ್ತಿ ಅಂತೆ ಊರ ಹೆಸರು. ಹ್ಞೂ 3.5-4 hours ಜರ್ನಿ ಆದಮೇಲೆ ಫೈನಲಿ ಹೈವೇಗೆ ರೀಚ್ ಆಗಿದ್ದೀವಿ. ಈಗ ಇಲ್ಲಿಂದ ಒಂದೇ ರೂಟು ಬೆಂಗಳೂರವರೆಗೂ. ಅನಂತಪುರಮ್ ಆದಮೇಲೆ ಇನ್ನೊಂದು ಬೇರೆ ಯಾವುದೋ ಬರುತ್ತೆ. ಅದಾದಮೇಲೆ ಡೈರೆಕ್ಟ್ ಬೆಂಗಳೂರೇ. ಚಿಕ್ಕಬಳ್ಳಾಪುರ ಅದಾದಮೇಲೆ ಬೆಂಗಳೂರು, ಮುಂದೆ ಹೈವೇ ಆರಾಮಾಗಿ ಹೋಗ್ಬೋದು. ಇವಾಗ ಬಂದಿರೋ ರೋಡಲ್ಲಿ ಕಿತ್ತೋಗಿರೋ ರೋಡ್ಗಳು ಅದು. ಈಗ ಇಲ್ಲಿಂದ 260 kilometers ಏನೋ ಇದೆ. ಒಂದು 5-6 hours ಬೇಕು. ನಾವು ಬ್ರೇಕ್ಸ್ ಹಾಕ್ಕೊಂಡು ಹೋಗೋಷ್ಟರಲ್ಲಿ 6 hours ಆದರೂ ಬೇಕು. ಯಾವುದೆಲ್ಲ? ಹಾಂ ಹ್ಞೂ ಅದೇ ರೋಡ್ ಇದು. और अभी तो रुको, क्लाइमैक्स अभी बाकी है. ಹಲೋ ಗೈಸ್, ಇವಾಗ ಒಂದು ಸಂಜೆ ಸ್ನ್ಯಾಕ್ಸ್ ಬ್ರೇಕ್ ಹಾಕ್ಬಿಟ್ಟಿದ್ವಿ. ಎಗ್ ರೈಸ್ ತಿನ್ಕೊಂಡು ಟೀ ಕುಡ್ಕೊಂಡು ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಪರವಾಗಿಲ್ಲ, ಈಗೀಗ ಇವನಿಗೂ ಕೂಡ ಗಂಡಸ್ತನ ಬರ್ತಾ ಇದೆ. ಅನಂತಪುರ ಇಂದ ಬೆಂಗಳೂರು ಎಷ್ಟಿದೆಯಪ್ಪ ಅಂದರೆ 206 ಏನೋ ಇದೆ. ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆ ನೋಡಿಲ್ಲ, 6:15 ಅನಿಸುತ್ತೆ. ಸೊ ಹೀಗೆ ಮಧ್ಯಾಹ್ನ ಹೆವಿ ಬಿಸಿಲಿತ್ತು. ಸೊ ಹಂಗಾಗಿ ನಿಧಾನ ಕೊಡಿದ್ವಿ. ಈಗ ಸ್ವಲ್ಪ ಕೋಲ್ಡ್ ಇದೆ, ಬೇಗ ಹೋಗಬೇಕು. ನಾಳೆ ಡ್ಯೂಟಿ ಬೇರೆ ಇದೆ. ತುಂಬ ಮೈನವಾಗ್ಬಿಟ್ಟಿದೆ. ಇನ್ನೊಬ್ರು ಹಿಂದೆ ಬರ್ತಿದ್ದಾರೆ. ಮಾತಾಡ್ತಾ ಇದ್ದೀನೋ, ನಿನ್ಗೇನು ಕೇಳಿಸಲ್ಲ ಅದು. ಇದು ಎಗ್ ರೈಸು ರಿವ್ಯೂ ಕೊಡಬೇಕು ಅಂದರೆ ಸ್ವಲ್ಪ ಖಾರ ಕಡಿಮೆ ಇತ್ತು. ನಾವೇ ಹೇಳಿದ್ವಿ ಮೀಡಿಯಮ್ ಹಾಕಿ ಅಂತ. ಅವ್ರು ನೋಡಿದ್ರೆ ತೀರಾ ಕಡಿಮೆ ಮಾಡಿದರು. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ವಿ. ನಮಗೂ ಟೇಸ್ಟ್ ಇತ್ತು ಸ್ವಲ್ಪ, ಪರವಾಗಿಲ್ಲ, ಚೆನ್ನಾಗಿತ್ತು. ಇನ್ನು ಯಾರಾದರೂ ಈ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯೂತ್ಸು ಬೆಳೆಸಿ ಸ್ವಲ್ಪ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಸುಮ್ಮನೆ ಹಾಗೆ ನೋಡೋದಲ್ಲ, ಲೈಕು ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ರೆಫರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಎಲ್ಲ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್. ಆಫ್ ಮಾಡು.